ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಲು ಹೊರಟಿರುವುದು 3.5 ಎಕರೆ ಕಾಫಿ ತೋಟ. ಈಗ ಹೋಗ್ತಾ ಇರೋದು ನ್ಯಾಷನಲ್ ಹೈವೇ. ಈ ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರಾಪರ್ಟಿ. ಇಲ್ಲಿಗೆ ಮೈಸೂರು ಎಚ್ ಡಿ ಕೋಟೆ ಮೇಲೆ ಬರ್ಬೋದು. ಎಚ್ ಡಿ ಕೋಟೆಯಿಂದ 33 ಕಿಲೋಮೀಟರ್ ಇದೆ ಈ ಪ್ರಾಪರ್ಟಿಗೆ. ಇದು ಎಚ್ ಡಿ ಕೋಟೆಯಿಂದ ಬರೋ ರೋಡು. ಇದು ಫಾರೆಸ್ಟ್ ಗೇಟು ಮುಂದೆ ಕಾಣ್ತಾ ಇರೋದು. ಅಲ್ಲಿಂದ ಆಚೆ ಅದು ಮೂರ್ಕಲ್ ಫಾರೆಸ್ಟ್ ಅಂತ. ಇಲ್ಲಿಂದ 33 ಕಿಲೋಮೀಟ್ರು ಎಚ್ ಡಿ ಕೋಟೆಗೆ. ಮೈಸೂರಿಂದ ಈ ರೂಟಲ್ಲಿ ಬರಲಿಕ್ಕೆ ನಿಮಗೆ ಹತ್ತಿರ ಆಗುತ್ತೆ. ಮೈಸೂರು ಎಚ್ ಡಿ ಕೋಟೆ ಮೇಲೆ ಬಂದು ಅಲ್ಲಿಂದ 33 ಕಿಲೋಮೀಟ್ರ್ ಇರೋದು ಅಷ್ಟೇ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು 3.5 ಎಕರೆ ಕಾಫಿ ಎಸ್ಟೇಟು. ಇದು ಲೇಬರ್ ಕ್ವಾರ್ಟರ್ಸು, ತುಂಬ ಹಳೆಯದು. ಮೇನ್ ರೋಡಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರ್ ತಾರ್ ರೋಡು, ಅರ್ಧ ಕಿಲೋಮೀಟ್ರು ಫುಲ್ಲು ಸಿಮೆಂಟ್ ರೋಡು. ಡೈರೆಕ್ಟು ರೋಡ್ಗಿರೋದು ಪ್ರಾಪರ್ಟಿ. ಈ ಕಾಫಿ ಗಿಡಗಳು ಸುಮಾರು 25 ವರ್ಷದ ಅಷ್ಟು ಹಳೆಯ ಗಿಡಗಳು. ಒಳ್ಳೆಯ ಈಲ್ಡ್ ಬರುವಂಥ ಕಾಫಿ ತೋಟ ಇದು. ವರ್ಷಕ್ಕೆ ಸುಮಾರು 220 ಚೀಲ ಕಾಫಿ ಬರುತ್ತೆ. ಜಂಗಲ್ ವುಡ್ ತುಂಬ ಇದೆ. ಸಿಲ್ವರ್ ಮರಗಳು 350 ಮರಕ್ಕಿಂತ ಜಾಸ್ತಿ ಇದೆ. ಇದು ರೊಬೆಸ್ಟಾ ಕಾಫಿ ಗಿಡಗಳು. ಇಲ್ಲಿ ಅರಬಿಕಾ ಅಷ್ಟು ಬರೋದಿಲ್ಲ, ಎಲ್ಲ ರೊಬೆಸ್ಟಾನೇ ಬರೋದು. ತುಂಬ ಫಸಲು ಬರುವಂಥ ಗಿಡಗಳು ಇದು. 130 ಅಡಿಕೆ ಮರ ಇದೆ. ಒಳ್ಳೆ ಮೆಣಸು ಅಷ್ಟಿಲ್ಲ, ಸ್ವಲ್ಪ ಕಮ್ಮಿನೇ. ಜಾಗ ಮಾತ್ರ ತುಂಬ ಲೆವೆಲ್ಲಾಗಿದೆ. ಇದು ಸಿಮೆಂಟ್ ರೋಡು ಹೊಸದಾಗಿ ಮಾಡಿರೋದು, 1 ಇಯರ್ ಆಗಿಲ್ಲ. ಮುಂಚೆ ಡಾಂಬರ್ ರೋಡ್ ಇತ್ತು. ನೀರಿಗೆ ಪಕ್ಕದಲ್ಲಿ ಒಂದು ಕೆರೆ ಇದೆ. ಈ ತೋಟದಲ್ಲಿ ಇಲ್ಲ. ಈ ತೋಟದಲ್ಲಿ ಒಂದು ಬೋರ್ಗೆ ಅಂತ ಒಂದು ಪಾಯಿಂಟ್ ಮಾಡಿದ್ದಾರೆ. 100% ಇದು ತುಂಬ ಕಂಡೀಷನ್ ಆಗಿರುವಂಥ ಕಾಫಿ ಎಸ್ಟೇಟು. ಮುಖ್ಯ ಬೆಳೆ ಕಾಫಿ, ಪೆಪ್ಪರ್ ಮತ್ತು ಅರೆಕೆನಟ್. ಈ ಕಾಫಿ ಎಸ್ಟೇಟಿಗೆ 2 ಕಡೆ ರೋಡ್ ಇದೆ. ಇದು ಮಡ್ ರೋಡು ಒಂದು ಕಡೆ. ಈಗ ನೋಡ್ತಾ ಇರೋದು ಡೈರೆಕ್ಟು ಸಿಮೆಂಟ್ ರೋಡು. ಈ ಪ್ರಾಪರ್ಟಿ ಸಿಂಗಲ್ ಓನರು, ಜನರಲ್ ಕ್ಯಾಸ್ಟು ಮತ್ತು ಡಾಕ್ಯುಮೆಂಟ್ಸ್ ಕೂಡ ಪರ್ಫೆಕ್ಟ್ ಆಗಿದೆ. ಇಲ್ಲಿ ವರ್ಷಕ್ಕೆ ಸರಾಸರಿ ಮಳೆ 80ರಿಂದ 90 ಇಂಚು ಬರುತ್ತೆ. ಬಹಳ ಮುಖ್ಯವಾಗಿ ಹೇಳಬೇಕೆಂದರೆ ಇದು ಒಳ್ಳೆಯ ಡೆವಲಪ್ಮೆಂಟ್ ಆಗಿರುವಂಥ ಕಾಫಿ ಎಸ್ಟೇಟು. ಏಕೆಂದರೆ ಇಲ್ಲಿ ಏನಿದೆ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ನಾವು ಹೇಳೋದೊಂದು, ಇಲ್ಲಿ ತೋರಿಸೋದೊಂದು, ಈ ಥರ ಇಲ್ಲ, ರಿಯಲ್ ಆಗಿ ತೋರಿಸ್ತಾ ಇದ್ದೀನಿ. ಈ ಕಾಫಿ ಎಸ್ಟೇಟ್ನ ಟೋಟಲ್ ಬೌಂಡ್ರಿ 3.5 ಎಕರೆ ರೆಕಾರ್ಡು. ಇದು ತಾಲೂಕು ಪೊನ್ನಂಪೇಟೆ ಬರುತ್ತೆ. ನಿಯರೆಸ್ಟ್ ಟೌನು ಗೋಣಿಕೊಪ್ಪ ಮತ್ತು ಪೊನ್ನಂಪೇಟೆ 2 ಕೂಡ ಹತ್ತಿರ ಆಗುತ್ತೆ. ಇಲ್ಲಿಗೆ ಮೈಸೂರು ಎಚ್ ಡಿ ಕೋಟೆ ಮೇಲೆ ಬಂದರೆ ತುಂಬ ಹತ್ತಿರ ಆಗುತ್ತೆ. ಮೈಸೂರಿಂದ ಕೇವಲ 83 ಕಿಲೋಮೀಟ್ರು ಈ ಸ್ಪಾಟಿಗೆ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.